ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಸಂಜೆ. ಇವತ್ತು ನಾವು 2024-25ನೇ ಸಾಲಿನ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಭಾಷೆಯ ಬಗ್ಗೆ ಮೊದಲಿಗೆ ಸೂಚನೆಗಳು. ಪ್ರತಿಯೊಂದು ಪ್ರಶ್ನೆಯು 4 ಆಯ್ಕೆಗಳನ್ನು ಹೊಂದಿರುತ್ತದೆ. ಪ್ರತಿಯೊಂದು ಪ್ರಶ್ನೆಯಲ್ಲೂ ಒಂದು ಉತ್ತರ ಮಾತ್ರ ಸರಿಯಾಗಿರುತ್ತದೆ. ಅತ್ಯಂತ ಸೂಕ್ತವಾದ ಆಯ್ಕೆಯನ್ನು ಆರಿಸಿ ಹಾಗೂ OMR ಉತ್ತರಗಳ ಹಾಳೆಯಲ್ಲಿ ಸಂಬಂಧಿಸಿದ ವೃತ್ತವನ್ನು ಕಪ್ಪು ಬಣ್ಣದಿಂದ ತುಂಬಿರಿ. ಇದರ ಪ್ರಶ್ನೆಗೆ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ OMR ಸೀಟ್ನಲ್ಲಿ ತುಂಬಬೇಕಾಗಿರ್ತೈತಿ. ಇದು ಎಲ್ಲ ತಮಗೆ ಗೊತ್ತಿರ್ತದೆ. ಮೊದಲೇದಾಗಿ ಪ್ರಶ್ನೆಗಳನ್ನು ನೋಡ್ಕೊತ ಹೋಗೋಣ. ಮೊದಲೇ ಪ್ರಶ್ನೆ, ಅನುಸ್ವಾರ ವಿಸರ್ಗಗಳನ್ನು ಹೀಗೆ ಕರೆಯುತ್ತಾರೆ. ಆಪ್ಷನ್ ನಂಬರ್ 1 ಯೋಗವಾಹಗಳು, 2 ಅನುನಾಸಿಕಗಳು, 3 ದೀರ್ಘ ಸ್ವರಗಳು, 4 ಮಹಾಪ್ರಾಣಗಳು. ಅನುಸ್ವಾರ ವಿಸರ್ಗ ಇರುವುದು ಆಪ್ಷನ್ ನಂಬರ್ 1 ಯೋಗವಾಹಗಳು. ಪ್ರಶ್ನೆ 2, ಅನ್ವರ್ಥನಾಮ ಎಂದರೆ. ಆಪ್ಷನ್ ನಂಬರ್ 1 ಇಟ್ಟ ಹೆಸರು, 2 ಬಳಕೆಯಲ್ಲಿರುವ ಹೆಸರು, 3 ಭಾವನೆಯನ್ನು ತಿಳಿಸುವ ಹೆಸರು, 4 ಅರ್ಥಕ್ಕೆ ಅನುಗುಣವಾದ ಹೆಸರು. ಅನ್ವರ್ಥನಾಮ ಅಂದ್ರೆ ಅವರ ವೃತ್ತಿ, ಸ್ವಭಾವ, ಅವುಗಳ ಅನುಗುಣವಾಗಿ ಅವರಿಗೆ ಆ ಹೆಸರು ಬಂದಿರ್ತೈತಿ. ಅಥವಾ ಅಂಗವಿಕಲ ಇದ್ರಂದ್ರೆ ದೇಹದಲ್ಲಿ ಏನಾದರೂ ನ್ಯೂನ್ಯತೆ ಇದ್ರೆ ಅದಕ್ಕೆ ಅನುಗುಣವಾಗಿ ಅವ್ರಿಗೆ ಹೆಸರು ಬಂದಿರ್ತೈತಿ. ಇಲ್ಲಿ ಆಪ್ಷನ್ ನಂಬರ್ 1 ಇಟ್ಟ ಹೆಸರು ಅಂದ್ರೆ ಅಂಕಿತನಾಮ ಆಗ್ತೈತಿ, ಇದು ಬರೋದಿಲ್ಲ. 2ನೇದು ಬಳಕೆಯಲ್ಲಿರುವ ಹೆಸರು. ಬಳಕೆಯಲ್ಲಿರುವ ಹೆಸರುಗಳಂದ್ರೆ ಇವುಗಳಿಗೆ ರೂಢನಾಮ ಅಂತ ಹೇಳಿ ಕರೀತಾರೆ. ಬಳಕೆಯಲ್ಲಿರುವ ಅಂದ್ರೆ ವಾಡಿಕೆಯಲ್ಲಿರುವುದು, ಬಳಕೆಯಲ್ಲಿರುವುದು, ರೂಢಿಯಲ್ಲಿರುವುದು ರೂಢನಾಮಗಳಾಗ್ತವೆ. ಇದು ಅಲ್ಲ. ಭಾವನೆಯನ್ನು ತಿಳಿಸುವ ಹೆಸರುಗಳು, ಇದು ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಅರ್ಥಕ್ಕೆ ಅನುಗುಣವಾದ ಹೆಸರು. ಅರ್ಥಕ್ಕೆ ಅನುಗುಣ ಅಂದ್ರೆ ವೃತ್ತಿಗೆ ಅನುಗುಣವಾಗಿ ಅಥವಾ ಅರ್ಥಕ್ಕೆ ಅನುಗುಣವಾಗಿ ವಾಡಿಕೆಯಲ್ಲಿರುವ ಹೆಸರುಗಳನ್ನು ಏನಂತ ಕರೀತಾರಂದ್ರೆ ಅನ್ವರ್ಥ ನಾಮ ಅಂಥೇಳಿ ಕರೀತಾರೋ. ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಅರ್ಥಕ್ಕೆ ಅನುಗುಣವಾದ ಹೆಸರು. ಪ್ರಶ್ನೆ 3, ಕ್ರಿಯೆಯು ನಡೆದು ಹೋಗಿದೆ ಎನ್ನುವುದನ್ನು ಸೂಚಿಸುವ ಕಾಲ. ಕ್ರಿಯೆ ಅಂದರೆ ಕೆಲಸ ಮುಗಿದು ಹೋದವ್ರ ಕಾಲವನ್ನು ಯಾವುದು ಅಂಥೇಳಿ ಕೇಳ್ಯಾರು. ಇಲ್ಲಿ ಉತ್ತರಗಳು: 1ನೇದು ವರ್ತಮಾನ ಕಾಲ, 2ನೇದು ಭೂತಕಾಲ, 3ನೇದು ಸಂದಿಗ್ಧ ಕಾಲ, 4ನೇದು ಭವಿಷ್ಯತ್ ಕಾಲ. ಇಲ್ಲಿ ಮುಗಿದು ಹೋದದ್ದು ಯಾವುದು ಹೇಳ್ತೈತೆ ಅಂದ್ರೆ ಆಪ್ಷನ್ ನಂಬರ್ 2 ಭೂತಕಾಲ. ಪ್ರಶ್ನೆ 4, ನೋಡು ಈ ಪದದ ಸಮಾನಾರ್ಥಕ ಪದ. 1 ನೋಡಿಯಾನು, 2 ನೋಡಿದ, 3 ನೋಡಲಿಲ್ಲ, 4 ನೋಡಬೇಡ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ನೋಡಿಯಾನು. ಪ್ರಶ್ನೆ 5, ಇವರಲ್ಲಿ ಯಾರು ಪಾಂಡವರಲ್ಲಿ ಒಬ್ಬರಲ್ಲ. 1 ಲಕ್ಷ್ಮಣ, 2 ಅರ್ಜುನ, 3 ನಕುಲ, 4 ಭೀಮ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಲಕ್ಷ್ಮಣ. ಆಪ್ಷನ್ ನಂಬರ್ 2, 3, 4 ಇವರು ಪಾಂಡವರು, ಸಹೋದರರು. ಲಕ್ಷ್ಮಣ ಅನ್ನೋದು ಇದು ರಾಮನ ಸಹೋದರ, ರಾಮಾಯಣದಲ್ಲಿ ಬರುವಂತಹದ್ದು. ಆದ್ದರಿಂದ ಇವು ಲಕ್ಷ್ಮಣ ಅನ್ನೋರು ಪಾಂಡವರಲ್ಲಿ ಒಬ್ಬರಲ್ಲ. ನೆಕ್ಸ್ಟ್, ಈ ಕೆಳಗಿನ ಗದ್ಯ ಭಾಗವನ್ನು ಓದಿ ಪ್ರಶ್ನೆ ಸಂಖ್ಯೆ 6ರಿಂದ 10ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮತ್ತು ಇದನ್ನು ಕಾವೇರಿಯಮ್ಮ ದೇವತೆ ಎಂದು ಪೂಜಿಸಲಾಗುತ್ತದೆ. ಇದು ಭಾರತದ 7 ನದಿಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗಿದೆ. ಕರ್ನಾಟಕದ ಜೀವನದಿ ಎಂದು ಕಾವೇರಿಯನ್ನು ಕರೆಯುತ್ತಾರೆ.
ಕಾವೇರಿ ನದಿಯ ಉಗಮ ಸ್ಥಳ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದಲ್ಲಿ ಇರುವ ತಲಕಾವೇರಿಯಲ್ಲಿ. ಪೂರ್ವ ದಿಕ್ಕಿಗೆ ಹರಿಯುವ ನದಿಯಾಗಿದ್ದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಇದು ಪೂರ್ವ ದಿಕ್ಕಿಗೆ ಹರಿತೈತಿ, ಹರಿದು ಕೊನೆಗೆ ಬಂಗಾಳ ಕೊಲ್ಲಿಯನ್ನು ಸೇರ್ತೈತಿ. ಕಾವೇರಿ ನದಿಯ ಒಟ್ಟು ಉದ್ದ 765 ಕಿಲೋಮೀಟರ್. ಕಾವೇರಿ ನದಿಗೆ 12 ಜಲಾಶಯ ಮತ್ತು ಅಣೆಕಟ್ಟುಗಳಿವೆ. ಈ ಎಲ್ಲ ಅಣೆಕಟ್ಟುಗಳ ಮುಖ್ಯ ಉದ್ದೇಶ ನೀರಾವರಿ. ಕರ್ನಾಟಕದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅತಿ ಪ್ರಸಿದ್ಧ ಜಲಾಶಯ ಕೃಷ್ಣರಾಜಸಾಗರ. ಇಲ್ಲಿ ಒಟ್ಟಾರೆಯಾಗಿ ಸಾರಾಂಶ ನೋಡುವುದಾದರೆ ಇದು ಕಾವೇರಿ ನದಿಯ ಬಗ್ಗೆ ತಿಳಿಸ್ತಾ ಇರೋದು. ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದಲ್ಲಿರುವಂತಹ ಒಂದು ಪವಿತ್ರವಾದಂತಹ ನದಿ. ದಕ್ಷಿಣ ಭಾರತದ ಜನರಿಗೆ ಅತಿ ಪವಿತ್ರವಾದಂಥ ನದಿ ಅಂಥೇಳಿ ಗುರುತಿಸ್ಕೊಳ್ಳೋದು ಕಾವೇರಿ ನದಿ. ಇದು ಭಾರತದ 7 ನದಿಗಳಲ್ಲಿ ಕೂಡ ಒಂದಾಗಿದೆ ಅಂತೇಳಿ ಹೇಳ್ತಾರೆ. ಕರ್ನಾಟಕದ ಜೀವನದಿ ಅಂಥೇಳಿ ಕೂಡ ಇದನ್ನು ಕರೀತಾರೆ. ಯಾವುದನ್ನು? ಕಾವೇರಿ ನದಿಯನ್ನು. ಕಾವೇರಿ ನದಿಯ ಉಗಮ ಸ್ಥಳ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದಲ್ಲಿರುವ ತಲಕಾವೇರಿಯಲ್ಲಿ ಆಗಿದ್ದೈತಿ. ಇದು ಪೂರ್ವ ದಿಕ್ಕಿಗೆ ಹರಿಯುವ ನದಿಯಾಗಿದ್ದು ಅಷ್ಟೇ ಅಲ್ಲದೆ ಇದು ಕೊನೆಗೆ ಬಂಗಾಳ ಕೊಲ್ಲಿಯನ್ನು ಸೇರಿಕೊಳ್ತದೆ. ಕಾವೇರಿ ನದಿಯ ಒಟ್ಟು ಉದ್ದ 765 ಕಿಲೋಮೀಟರ್. ಕಾವೇರಿ ನದಿಗೆ 12 ಜಲಾಶಯಗಳದಾವು ಮತ್ತು ಅಣೆಕಟ್ಟುಗಳು ಕೂಡ ಕಟ್ಟಿದ್ದಾರೆ. ಈ ಎಲ್ಲ ಅಣೆಕಟ್ಟುಗಳ ಮುಖ್ಯ ಉದ್ದೇಶ ಏನಂದ್ರೆ ನೀರಾವರಿ. ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅತಿ ಪ್ರಸಿದ್ಧವಾದ ಜಲಾಶಯ ಅಂದ್ರೆ ಕೃಷ್ಣರಾಜ ಸಾಗರ. ಇಷ್ಟು ಇದರ ಮಾಹಿತಿ. ಈಗ ಪ್ರಶ್ನೆಗಳನ್ನು ನೋಡೋಣ. 6ನೇದ್ದು, ಈ ನದಿಯು ದಕ್ಷಿಣ ಭಾರತದ ಜನರಿಗೆ ಪವಿತ್ರ ನದಿಯಾಗಿದೆ. 1 ಗಂಗೆ, 2 ಕಾವೇರಿ, 3 ಸರಸ್ವತಿ, 4 ಯಮುನಾ. ಇಲ್ಲಿ ದಕ್ಷಿಣ ಭಾರತದ ಜನರಿಗೆ ಕೇಳರು. ಆದ್ದರಿಂದ ದಕ್ಷಿಣ ಭಾರತದ ಜನರಿಗೆ ಪವಿತ್ರವಾದಂಥ ನದಿ ಅಂದರೆ ಆಪ್ಷನ್ ನಂಬರ್ 2 ಕಾವೇರಿ. ಪ್ರಶ್ನೆ 7, ಭಾರತದಲ್ಲಿ ಒಟ್ಟು ಇರುವ ಪವಿತ್ರ ನದಿಗಳು. 1 7, 2 8, 3 5, 4 9. ಇಲ್ಲಿ ಒಟ್ಟು ಭಾರತದಲ್ಲಿರುವ ಒಟ್ಟು ಪವಿತ್ರ ನದಿಗಳು 7. ಆಪ್ಷನ್ ನಂಬರ್ 1. ಇದರ ಕಾವೇರಿ ಕೂಡ 1. ಪ್ರಶ್ನೆ 8, ಕಾವೇರಿ ನದಿಯನ್ನು ಹೀಗೆ ಕರೆಯುತ್ತಾರೆ. ಹೇಗೆ? 1 ಜಲನದಿ, 2ನೇದು ಉಗಮ ನದಿ, 3ನೇದು ಪೂಜ್ಯ ನದಿ, 4ನೇದು ಜೀವನದಿ. ಆದ್ದರಿಂದ ಇಲ್ಲಿ ಕಾವೇರಿಯನ್ನು ಜೀವನದಿ ಅಂಥೇಳಿ ಕರೀತಾರೆ. ಆಪ್ಷನ್ ನಂಬರ್ 4 ಸರಿಯಾದ ಉತ್ತರ. 9ನೇದು, ಕಾವೇರಿಯ ಉಗಮ ಯಾವ ಬೆಟ್ಟದಲ್ಲಿ ಆಗುತ್ತದೆ? 1 ಹಿಮಗಿರಿ, 2 ಬ್ರಹ್ಮಗಿರಿ, 3 ಗೋವರ್ಧನ, 4 ಮೈಸೂರು. ಇಲ್ಲಿ ಕಾವೇರಿ ನದಿ ಯಾವ ಬೆಟ್ಟದಲ್ಲಿ ಆಗ್ತದೆ ಅಂತೇಳಿ ಕೇಳ್ಯಾರು. ಆಪ್ಷನ್ ನಂಬರ್ 2 ಬ್ರಹ್ಮಗಿರಿ. ಪ್ರಶ್ನೆ 10, ಕಾವೇರಿ ನದಿಯು ಯಾವ ದಿಕ್ಕಿಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ? ಆಪ್ಷನ್ ನಂಬರ್ 1 ಉತ್ತರ, 2 ದಕ್ಷಿಣ, 3 ಪೂರ್ವ, 4 ಪಶ್ಚಿಮ. ಇದು ಪೂರ್ವ ದಿಕ್ಕಿಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತೈತಿ. ಆದ್ದರಿಂದ ಸರಿಯಾದ ಉತ್ತರ 3. ಈ ಕೆಳಗಿನವುಗಳಲ್ಲಿ ವಿಶೇಷಣವನ್ನು ಗುರುತಿಸಿ. ಯಾವ ಪದವನ್ನು, ವಿಶೇಷ ಪದವನ್ನು ಹೊಗಳುವಂತಹ ವರ್ಣನೆ ಮಾಡುವಂಥ ಶಬ್ದ ಯಾವುದಿರ್ತೈತಿ ಅದಕ್ಕೂ ವಿಶೇಷಣ ಅಂತೇಳಿ ಕರೀತಾರೋ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಎತ್ತರ. ಎತ್ತರವಾದ ಪರ್ವತ ಇರ್ಬೋದು, ಎತ್ತರವಾದ ಬೆಟ್ಟ ಇರ್ಬೋದು, ಎತ್ತರವಾದ ಮನುಷ್ಯ ಇರ್ಬೋದು, ಎತ್ತರವಾದ ಪ್ರಾಣಿ ಇರ್ಬೋದು ಇತ್ಯಾದಿ. ಪ್ರಶ್ನೆ 12, ಕೆಳಗೆ ನೀಡಿರುವ ಸೂಕ್ತ ಆಯ್ಕೆಗಳಿಂದ ಬಿಟ್ಟ ಸ್ಥಳವನ್ನು ತುಂಬಿರಿ. ನನ್ನ ಜೇಬಿನಲ್ಲಿ ಡ್ಯಾಶ್ ಹಣ ಇದೆ. 1 ಅಧಿಕವಲ್ಲ, 2 ತುಂಬ, 3 ಅತ್ಯಧಿಕ, 4 ಹಲವು. ಇಲ್ಲಿ ಸರಿಯಾದ ಉತ್ತರ ನನ್ನ ಜೇಬಿನಲ್ಲಿ ತುಂಬ ಹಣ ಇದೆ. ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ. ಇವುಗಳಲ್ಲಿ ಆಗಮ ಪದದ ವಿರುದ್ಧಾರ್ಥಕ ಪದ ಯಾವುದು? 1 ಸಹಗಮನ, 2 ನಿರ್ಗಮನ, 3 ಗಮನ, 4 ದುರ್ಗಮನ.
ಇಲ್ಲಿ ಪ್ರಶ್ನೆ ಇರುವುದು ಆಗಮನ. ಆಗಮ ಪದದ ವಿರುದ್ಧಾರ್ಥಕ. ಆಗಮ ಅಂದರೆ ಬರುವುದು, ಅಂದರೆ ವಿರುದ್ಧಾರ್ಥಕ ಬರುವುದು, ವಿರುದ್ಧಾರ್ಥಕ ಹೋಗುವುದು. ಅದೇ ರೀತಿ ಆಗಮ ಅಂದ್ರೆ ಇಲ್ಲಿ ವಿರುದ್ಧಾರ್ಥಕ ನಿರ್ಗಮನ. ಆಪ್ಷನ್ ನಂಬರ್ 2. ಗಮನ ಅಂದ್ರೆ ಲಕ್ಷ್ಯ ಕೊಡುವುದು. ದುರ್ಗಮ ಅಂದ್ರೆ ಇಕ್ಕಟ್ಟಾದ ಸ್ಥಳ ಅಥವಾ ಪ್ರದೇಶ ದುರ್ಗಮ ಅಂಥೇಳಿ. ಆದ್ದರಿಂದ ಇಲ್ಲಿ ನಿರ್ಗಮನ. ಸರಿಯಾದ ಉತ್ತರ ಆಪ್ಷನ್ ನಂಬರ್ 2. ಪ್ರಶ್ನೆ 14. ಕೆಳಗಿನ ಪದಗಳಲ್ಲಿ ಒಂದು ಪದ ತಪ್ಪಾಗಿದೆ, ಅದನ್ನು ಗುರುತಿಸಿ. 1 ಸಿದ್ಧಾರ್ಥ, 2 ವೃದ್ಧಾಪ್ಯ, 3 ವ್ಯಾಯಾಮ, 4 ಶತ್ರುಘ್ನ. ಇಲ್ಲಿ ತಪ್ಪಾದ ಶಬ್ದ ಆಪ್ಷನ್ ನಂಬರ್ 1 ಸಿದ್ಧಾರ್ಥ. ಸಿದ್ಧಾರ್ಥ ಇಲ್ಲಿ ಅಲ್ಪಪ್ರಾಣ ಅಕ್ಷರ ತ ಕೊಟ್ಟಿದ್ದಾರೆ, ಇದು ಮಹಾಪ್ರಾಣ ಅಕ್ಷರ ಥ ಆಗಬೇಕು, ಅದು ಸಿದ್ಧಾರ್ಥ. ಪ್ರಶ್ನೆ 15. ಗಾದೆ ಪೂರ್ಣಗೊಳಿಸಿ. ಕುಂಬಾರನಿಗೆ ವರುಷ. ಆಪ್ಷನ್ ನಂಬರ್ 1 ದೊಣ್ಣೆಗೆ ನಿಮಿಷ, 2 ಪಾತ್ರೆಗೆ ನಿಮಿಷ, 3 ಮಡಿಕೆಗೆ ನಿಮಿಷ, 4ನೇದು ಮಡಿಕೆಗೆ ಹರ್ಷ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ದೊಣ್ಣೆಗೆ ನಿಮಿಷ. ಪ್ರಶ್ನೆ 16. ಇವುಗಳಲ್ಲಿ ಒಂದು ಸೂರ್ಯ ಪದಕ್ಕೆ ಸಮಾನಾರ್ಥಕ ಪದವಲ್ಲ, ಅದನ್ನು ಗುರುತಿಸಿ. 1 ರವಿ, 2 ನೇಸರ, 3 ಬಾನು, 4ನೇದು ಭಾನು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಬಾನು. ಬಾನು ಅಂದರೆ ಆಕಾಶ, ಮುಗಿಲು, ಅಂಬರ ಇತ್ಯಾದಿ ಪದ. ರವಿ ಅಂದ್ರೂ ಸೂರ್ಯ, ನೇಸರ ಅಂದ್ರೂ ಕೂಡ ಸೂರ್ಯ, ಭಾನು ಅಂದ್ರೆ ಕೂಡ ಸೂರ್ಯ, ಸೂರ್ಯನಿಗೆ ಸಮಾನಾರ್ಥಕ ಪದಗಳು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3. ಪ್ರಶ್ನೆ 17. ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಪ್ರಶ್ನಾರ್ಥಕ ಪದವಾಗಿದೆ? ಪ್ರಶ್ನಾರ್ಥಕ ಪದ ಆಪ್ಷನ್ ನಂಬರ್ 1 ಮಾಡಿ, 2 ಮಾಡಲಿಲ್ಲ, 3 ಮಾಡಬೇಕು, 4 ಮಾಡುವಿರಾ. ಮಾಡಿ ಆಪ್ಷನ್ ನಂಬರ್ 1 ಮಾಡಿ ಇದು ಆಜ್ಞಾರ್ಥಕ, ಮಾಡಲಿಲ್ಲ ನಕಾರಾತ್ಮಕ, ಮಾಡಬೇಕು ಆಜ್ಞಾರ್ಥಕ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಮಾಡುವಿರಾ. ನೆಕ್ಸ್ಟ್ 18ನೇದು. ಈ ಕೆಳಗಿನ ವಾಕ್ಯದಲ್ಲಿ ಯಾವ ಕ್ರಿಯಾಪದವಾಗಿದೆ? ಆರತಿಯು ಪ್ರತಿದಿನ ಬಸ್ಸಿನಲ್ಲಿ ಶಾಲೆಗೆ ಹೋಗುತ್ತಾಳೆ. 1ನೇದು ಬಸ್ಸಿನಲ್ಲಿ, 2ನೇದು ಹೋಗುತ್ತಾಳೆ, 3ನೇದು ಶಾಲೆಗೆ, 4ನೇದು ಪ್ರತಿದಿನ. ಇಲ್ಲಿ ನಮಗೆ ಕೇಳಿದ್ದು ಕ್ರಿಯಾಪದ, ಕೊನೆಗೆ ಕ್ರಿಯೆ ಏನು ಪೂರ್ಣಗೊಳ್ತೈತಿ ಅದು ಕ್ರಿಯಾಪದ. ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಹೋಗುತ್ತಾಳೆ. ಪ್ರಶ್ನೆ ನಂಬರ್ 19. ಈ ಕೆಳಗಿನವರಲ್ಲಿ ಯಾರು ರಾಷ್ಟ್ರಕವಿ ಅಲ್ಲ? ಪ್ರಶ್ನೆ 1 ಕುವೆಂಪು, 2 ಶಿವರಾಮ್ ಕಾರಂತ್, 3 ಎಂ ಗೋವಿಂದ ಪೈ, 4 GS ಶಿವರುದ್ರಪ್ಪ. ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ರಾಷ್ಟ್ರಕವಿ ಅಲ್ಲ ಅಂತೇಳಿ ಕೇಳ್ಯಾರು. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಶಿವರಾಮ್ ಕಾರಂತ್. ಇಲ್ಲಿ ಇವರು ಉಳಿದವರು ಕುವೆಂಪು, ಎಂ ಗೋವಿಂದ ಪೈ, GS ಶಿವರುದ್ರಪ್ಪ. ಇವರು 3 ಮಂದಿ ರಾಷ್ಟ್ರಕವಿಗಳು. ಇದರಲ್ಲಿ ಮೊದಲನೇದವರು ಬರುವವರು ಎಂ ಗೋವಿಂದ ಪೈ, 2ನೇದವರು ಕುವೆಂಪು, 3ನೇದವರು GS ಶಿವರುದ್ರಪ್ಪ. ಇವರು ರಾಷ್ಟ್ರಕವಿಗಳು. ಪ್ರಶ್ನೆ 20. ಕೆಳಗೆ ನೀಡಲಾದ ವಾಕ್ಯದಲ್ಲಿ ಗೆರೆ ಎಳೆದ ಪದಕ್ಕೆ ಸಮಾನಾರ್ಥಕ ಪದವಿದು. ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಇದ್ದಾನೆ. ಗೆರೆ ಎಳೆದಂಥ ಪದ ಪೂರ್ವ. ಹಾಗಾದರೆ ಪೂರ್ವ ಎಂದರೆ ಆಪ್ಷನ್ ನಂಬರ್ 1 ಮೂಡಣ, 2 ತೆಕ್ಕಣ, 3 ಪಡುವಣ, 4ನೇದು ಬಡಗಣ. ಪೂರ್ವ ಅಂದರೆ ಮೂಡಣ. ಸರಿಯಾದ ಉತ್ತರ ಆಪ್ಷನ್ ನಂಬರ್ 1. ಪ್ರಶ್ನೆ 21. ಹಚ್ಚೇವು ಕನ್ನಡದ ದೀಪ ಕವಿತೆಯನ್ನು ಬರೆದವರು? 1ನೇದು ಸಿದ್ಧಲಿಂಗಯ್ಯ, 2ನೇದು DS ಕರ್ಕಿ, 3ನೇದು ಕುವೆಂಪು, 4ನೇದು ದ ರಾ ಬೇಂದ್ರೆ. ಹಚ್ಚೇವು ಕನ್ನಡದ ದೀಪ ಈ ಕವಿತೆಯನ್ನು ಬರೆದವರು ಆಪ್ಷನ್ ನಂಬರ್ 2 DS ಕರ್ಕಿ. ಪ್ರಶ್ನೆ 22. ಬಿಟ್ಟ ಸ್ಥಳವನ್ನು ತುಂಬಿರಿ. ಮಕ್ಕಳು ಡ್ಯಾಶ್ ಕ್ರಿಕೆಟ್ ಆಟ ಆಡುತ್ತಾರೆ. 1 ಮೈದಾನವನ್ನು, 2 ಮೈದಾನದಲ್ಲಿ, 3 ಮೈದಾನಕ್ಕೆ, 4 ಮೈದಾನದ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಮೈದಾನದಲ್ಲಿ. ಮಕ್ಕಳು ಮೈದಾನದಲ್ಲಿ ಕ್ರಿಕೆಟ್ ಆಟ ಆಡುತ್ತಾರೆ.
ಪ್ರಶ್ನೆ 23 ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. 1 ಎಲೆಗಳು, 2 ಮರಗಳು, 3 ಪುಸ್ತಕ, 4 ಚೀಲಗಳು. ಇಲ್ಲಿ ಈ ಶಬ್ದಗಳನ್ನು ನೋಡಿದಾಗ ವಚನಗಳಲ್ಲಿ ಬದಲಾವಣೆ ಇದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಪುಸ್ತಕ. 1, 2, 4 ಇಲ್ಲಿ ಬಹುವಚನದಲ್ಲಿರುವಂತಹ ಶಬ್ದಗಳು, ಪುಸ್ತಕ ಅನ್ನೋದು ಏಕವಚನದಲ್ಲಿರುವಂತಹ ಶಬ್ದ. ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಪುಸ್ತಕ. ಪ್ರಶ್ನೆ 24 ಬಸವಣ್ಣನವರ ವಚನಗಳ ಅಂಕಿತನಾಮ ಯಾವುದು? 1ನೇದು ಕೂಡಲ ಸಂಗಮ, 2ನೇದು ಗುಹೇಶ್ವರ, 3ನೇದು ರಾಮನಾಥ, 4ನೇದು ಚನ್ನಮಲ್ಲಿಕಾರ್ಜುನ. ಇಲ್ಲಿ ಸರಿಯಾದ ಉತ್ತರ ಬಸವಣ್ಣನವರ ವಚನಗಳ ಅಂಕಿತನಾಮ ಕೂಡಲ ಸಂಗಮ ದೇವ. ಸರಿಯಾದ ಉತ್ತರ 1. ಗುಹೇಶ್ವರ ಇದು ಅಲ್ಲಮ ಪ್ರಭುಗಳ ಅವರ ಅಂಕಿತನಾಮ. ರಾಮನಾಥ ಅವರದು ಜೇಡರ ದಾಸಿಮಯ್ಯ ಇದು ಅವರ ಅಂಕಿತನಾಮ. ಚನ್ನಮಲ್ಲಿಕಾರ್ಜುನ ಇದು ಅಕ್ಕಮಹಾದೇವಿ ಅವರ ಅಂಕಿತನಾಮ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಕೂಡಲ ಸಂಗಮ ದೇವ. ಕೊನೆ ಪ್ರಶ್ನೆ 25 ಈ ಕೆಳಗೆ ನೀಡಿರುವ ಹೋಲಿಕೆಯನ್ನು ಪೂರ್ಣಗೊಳಿಸಿ. ಮಳೆ ಪ್ಲಸ್ ಕಾಲ ಕೂಡಿಸಿದಾಗ ಮಳೆಗಾಲ. ಅದೇ ರೀತಿ ಸಿರಿ ಪ್ಲಸ್ ಕನ್ನಡ ಕೂಡಿದಾಗ ಆಪ್ಷನ್ ನಂಬರ್ 1 ಸಿರಿಗನ್ನಡ, 2ನೇದು ಸಿರಿಕನ್ನಡ, 3ನೇದು ಸಿರಿಗನ್ನಡ, 4ನೇದು ಸಿರಿಕನ್ನಡ. ಇಲ್ಲಿ ಸಿರಿ ಪ್ಲಸ್ ಕನ್ನಡ ಕೂಡಿಸಿದಾಗ ಆಪ್ಷನ್ ನಂಬರ್ 3 ಸಿರಿಗನ್ನಡ. ಸರಿಯಾದ ಉತ್ತರಗಳು. ಧನ್ಯವಾದ.